ಬೆಳಗಿನ ಬೆಳಕು. 7ರಷ್ಟು ಶಿಕ್ಷೆಯ ಎಚ್ಚರಿಕೆಗಳು. ಭಾಗ 1. ಯಾಜಕಕಾಂಡ ಅಧ್ಯಾಯ 26. ಅನೇಕ ದಿನಗಳಿಂದ ನಾವು ಯಾಜಕಕಾಂಡ 26ನೇ ಅಧ್ಯಾಯದಲ್ಲಿರುವ ಆಶೀರ್ವಾದಗಳ ಬಗ್ಗೆ ಓದುತ್ತಿದ್ದೆವು. ಯೆಹೋವನು ಒಬ್ಬ ಪ್ರೇಮಮಯಿ ತಂದೆಯಂತೆ ಮಾತನಾಡಿದನು. ಆತನು ಮಳೆ, ಸುಗ್ಗಿ, ಶಾಂತಿ, ಸುರಕ್ಷತೆ, ಫಲವತ್ತತೆ ಮತ್ತು ತನ್ನ ಜನರ ಮಧ್ಯೆ ತನ್ನ ಉಪಸ್ಥಿತಿಯ ಭರವಸೆಯನ್ನು ನೀಡಿದನು. ಆದರೆ ಈಗ ಅಧ್ಯಾಯವು ತಿರುವು ಪಡೆಯುತ್ತದೆ ಮತ್ತು ಸ್ವರವು ಗಂಭೀರವಾಗುತ್ತದೆ. ದೇವರು ಒಡಂಬಡಿಕೆಯ ಇನ್ನೊಂದು ಮುಖವನ್ನು ತೋರಿಸುತ್ತಿದ್ದಾನೆ. ಒಂದು ವೇಳೆ ಆತನ ಜನರು ಆತನನ್ನು ನಿರಾಕರಿಸಿದರೆ, ಆತನ ಮಾರ್ಗಗಳನ್ನು ತಿರಸ್ಕರಿಸಿದರೆ, ಮೂರ್ತಿ ಪೂಜೆ ಮತ್ತು ದ್ರೋಹವನ್ನು ಆರಿಸಿಕೊಂಡರೆ, ಆಶೀರ್ವಾದಗಳನ್ನು ಹೊತ್ತು ತಂದ ಅದೇ ಒಡಂಬಡಿಕೆಯು ಶಿಕ್ಷೆಯನ್ನು ಹೊತ್ತು ತರುತ್ತದೆ. ಇದು ಯೆಹೋವನು ಶಿಕ್ಷಿಸುವುದನ್ನು ಆನಂದಿಸುವುದರಿಂದಲ್ಲ, ಬದಲಾಗಿ ಪವಿತ್ರವಾದ ಒಡಂಬಡಿಕೆಯನ್ನು ಅಪವಿತ್ರವಾಗಿ ನಡೆಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕಾಗಿ. ಪ್ರೀತಿಯಿಂದ ಮಾಡಿಕೊಂಡ ಒಡಂಬಡಿಕೆಯನ್ನು ಪದೇ ಪದೇ ನಿರಾಕರಿಸಿದಾಗ ಯೆಹೋವನು ಶಿಸ್ತಿನ ಮೂಲಕ ಉತ್ತರ ನೀಡುತ್ತಾನೆ. ಹಂತವಾಗಿ ಜನರು ಅಂತಿಮವಾಗಿ ಎಚ್ಚರಗೊಳ್ಳುವವರೆಗೆ. ಯಾಜಕಕಾಂಡ 26ನೇ ಅಧ್ಯಾಯವು ಒಂದು ಏಣಿಯ ಮೆಟ್ಟಿಲುಗಳಂತೆ ಬರೆಯಲ್ಪಟ್ಟಿದೆ. ಪ್ರತಿ ಮೆಟ್ಟಿಲು ಹಿಂದಿನದಕ್ಕಿಂತ ಹೆಚ್ಚು ಭಾರವಾಗಿರುತ್ತದೆ. ಯೆಹೋವನು ನೇರವಾಗಿ ಶಿಕ್ಷೆಯಿಂದ ಪ್ರಾರಂಭಿಸುವುದಿಲ್ಲ. ಆತನು ಮೊದಲು ಹೃದಯವನ್ನು ಬೇಗನೆ ತನ್ನತ್ತ ತಿರುಗಿಸುವ ಎಚ್ಚರಿಕೆಗಳಿಂದ ಪ್ರಾರಂಭಿಸುತ್ತಾನೆ. ಆದರೆ ಹೃದಯವು ಹಠಮಾರಿತನದಿಂದ ಕೂಡಿದರೆ ಆತನು ಒತ್ತಡವನ್ನು ಹೆಚ್ಚಿಸುತ್ತಾನೆ. ಈ ಅಧ್ಯಾಯದಲ್ಲಿ ಒಂದು ಬಲವಾದ ಪದಗುಚ್ಛವು 4 ಬಾರಿ ಬಳಕೆಯಾಗಿದೆ. ಅದು 7ರಷ್ಟು. ಶಾಸ್ತ್ರಗ್ರಂಥದ ಭಾಷೆಯಲ್ಲಿ 7 ಎನ್ನುವ ಸಂಖ್ಯೆಯು ಪೂರ್ಣತೆ ಮತ್ತು ಸಂಪೂರ್ಣತೆಯನ್ನು ಸೂಚಿಸುತ್ತದೆ. ಆದ್ದರಿಂದ 7ರಷ್ಟು ಎಂದರೆ ಯೆಹೋವನು ಹೀಗೆ ಹೇಳುತ್ತಿದ್ದಾನೆ: ನೀವು ನಿರಾಕರಿಸುತ್ತಲೇ ಇದ್ದರೆ ನಾನು ಶಿಕ್ಷೆಯನ್ನು ಸಂಪೂರ್ಣ ಮಟ್ಟಕ್ಕೆ ಹೆಚ್ಚಿಸುತ್ತೇನೆ. ಪಾಠವನ್ನು ಕಲಿಯುವವರೆಗೆ ಅದು ಮುಂದುವರಿಯುತ್ತದೆ. ಗಮನವಿಟ್ಟು ಓದಿದರೆ ಈ ಶಿಸ್ತು ನಾವು ಕ್ರಮದಲ್ಲಿ 5 ಹಂತಗಳನ್ನು ಕಾಣಬಹುದು. ಮೊದಲ ಹಂತವು ಆರಂಭಿಕ ತೊಂದರೆಗಳು. ಅದರ ನಂತರ 4 ಬಾರಿ ಯೆಹೋವನು ನಾನು ನಿಮ್ಮನ್ನು 7ರಷ್ಟು ಶಿಕ್ಷಿಸುವೆನು ಎಂದು ಹೇಳುತ್ತಾನೆ. ಪ್ರತಿ ಬಾರಿಯೂ ಹೊಸ ಮತ್ತು ಬಲವಾದ ಶಿಕ್ಷೆಯನ್ನು ಸೇರಿಸುತ್ತಾನೆ. ಯಾಜಕಕಾಂಡ 26, 18, 21, 24, 28 ಹೀಗೆ ಆ ಕ್ರಮ ಹೀಗಿದೆ: ಮೊದಲ ಎಚ್ಚರಿಕೆ ಮತ್ತು ಶಿಕ್ಷೆ, ನಂತರ 7ರಷ್ಟು, ಮತ್ತೆ 7ರಷ್ಟು, ಮತ್ತೆ 7ರಷ್ಟು ಮತ್ತು ಅಂತಿಮವಾಗಿ ಮತ್ತೆ 7ರಷ್ಟು. ಮೊದಲ ಹಂತವು ಭಯ ಮತ್ತು ದೌರ್ಬಲ್ಯದಿಂದ ಪ್ರಾರಂಭವಾಗುತ್ತದೆ. ಅವರು ಕೇಳಿಸಿಕೊಳ್ಳದಿದ್ದರೆ ತಾನು ಅವರ ಮೇಲೆ ತಕ್ಷಣ ಭೀತಿ, ಕಾಯಿಲೆ, ಜ್ವರ ಮತ್ತು ರೋಗಗಳನ್ನು ತರುವುದಾಗಿ ಯೆಹೋವನು ಹೇಳುತ್ತಾನೆ. ಯಾಜಕಕಾಂಡ 26, 14-16 ಅವರ ಶ್ರಮವು ವೈರಿಗಳು ಫಸಲನ್ನು ತಿನ್ನುವರು ಎಂದು ಆತನು ಹೇಳುತ್ತಾನೆ. ಯಾಜಕಕಾಂಡ 26, 16 ಅವರು ಸೋಲಿಸಲ್ಪಡುವರು, ಶತ್ರುಗಳು ಅವರನ್ನು ಆಳುವರು ಮತ್ತು ಯಾರೂ ಬೆನ್ನಟ್ಟದಿದ್ದರೂ ಅವರು ದಿಕ್ಕಿಟ್ಟು ಓಡುವಂತಾಗುತ್ತದೆ. ಯಾಜಕಕಾಂಡ 26, 17 ಇದನ್ನು ಮೊದಲ ಹೆಜ್ಜೆ. ಇದು ನೋವಿನಿಂದ ಕೂಡಿದ್ದರೂ ಇದೊಂದು ಕೃಪೆಯ ಎಚ್ಚರಿಕೆಯಾಗಿದೆ. ಜನರು ಬೇಗನೆ ತನ್ನತ್ತ ತಿರುಗಲಿ ಎಂಬುದು ಯೆಹೋವನ ಆಶಯ. ನಂತರ 2ನೇ ಹಂತ ಬರುತ್ತದೆ. ಇಲ್ಲಿ ಮೊದಲ ಬಾರಿಗೆ 7ರಷ್ಟು ಎಂಬ ಪದ ಬಳಕೆಯಾಗಿದೆ. ಯೆಹೋವನು ಹೇಳುತ್ತಾನೆ, ಇಷ್ಟೆಲ್ಲ ಆದರೂ ನೀವು ಕೇಳಿಸಿಕೊಳ್ಳದಿದ್ದರೆ ನಾನು ನಿಮ್ಮನ್ನು 7ರಷ್ಟು ಶಿಕ್ಷಿಸಿ ನಿಮ್ಮ ಗರ್ವವನ್ನು ಮುರಿಯುವೆನು. ಯಾಜಕಕಾಂಡ 26, 18-19
ಆಕಾಶವು ಕಬ್ಬಿಣದಂತೆಯೂ ಭೂಮಿಯು ತಾಮ್ರದಂತೆಯೂ ಆಗುವುದು. ಅಂದರೆ ಬರಗಾಲ ಮತ್ತು ಕಠಿಣತೆ ಉಂಟಾಗಿ ಭೂಮಿಯ ಫಲ ನೀಡುವುದಿಲ್ಲ. ಯಾಜಕಕಾಂಡ 26:19-20. ಇದು ಕೇವಲ ಕಷ್ಟವಲ್ಲ, ಇದೊಂದು ಸಂದೇಶ. ಗರ್ವವು ನಾವು ಯೆಹೋವನಿಲ್ಲದೆ ಬದುಕಬಲ್ಲೆವು ಎನ್ನುತ್ತದೆ. ಆದರೆ ಬರಗಾಲವು ಇಲ್ಲ, ಜೀವನವು ಆತನ ಮೇಲೆ ಅವಲಂಬಿತವಾಗಿದೆ ಎಂದು ಸಾರುತ್ತದೆ. ಜನರು ವಿನಯತೆ ಮತ್ತು ನಂಬಿಕೆಯನ್ನು ಕಲಿಯಲಿ ಎಂದು ಯೆಹೋವನು ಅಹಂಕಾರಿ ಮನಸ್ಸನ್ನು ಹತ್ತಿಕ್ಕುತ್ತಾನೆ. ಅವರು ಇನ್ನೂ ನಿರಾಕರಿಸಿದರೆ 3ನೇ ಹಂತ ಬರುತ್ತದೆ, ಮತ್ತೆ 7ರಷ್ಟು ಶಿಕ್ಷೆ. ಯೆಹೋವನು ಕಾಡು ಮೃಗಗಳನ್ನು ಕಳಿಸುವುದಾಗಿ ಹೇಳುತ್ತಾನೆ. ಅವು ಮಕ್ಕಳನ್ನು ಅಪಹರಿಸುತ್ತವೆ, ದನಕರುಗಳನ್ನು ನಾಶ ಮಾಡುತ್ತವೆ, ಜನರ ಸಂಖ್ಯೆಯನ್ನು ಕಡಿಮೆ ಮಾಡುತ್ತವೆ ಮತ್ತು ಹಾದಿ ಬೀದಿಗಳು ನಿರ್ಜನವಾಗುತ್ತವೆ. ಯಾಜಕಕಾಂಡ 26:21-22. ಇದು ಸಮಾಜದ ಕುಸಿತದ ಚಿತ್ರಣ. ಒಂದು ರಾಷ್ಟ್ರವು ಯೆಹೋವನ ಕಟ್ಟಳೆಯನ್ನು ನಿರಾಕರಿಸಿದಾಗ ಸಾಮಾನ್ಯ ಜೀವನವು ಸುರಕ್ಷಿತವಾಗಿರುವುದಿಲ್ಲ. ಶಾಂತಿಯಿಂದ ಇರಬೇಕಾದ ನಾಡು ಭಯಾನಕವಾಗುತ್ತದೆ. ದ್ರೋಹವು ಸ್ವಾತಂತ್ರ್ಯವನ್ನು ನೀಡುವುದಿಲ್ಲ, ಬದಲಾಗಿ ಅವ್ಯವಸ್ಥೆಯನ್ನು ಉಂಟುಮಾಡುತ್ತದೆ ಎಂದು ಯೆಹೋವನು ತೋರಿಸುತ್ತಿದ್ದಾನೆ. ಅವರು ಇನ್ನೂ ಹಠ ಸಾಧಿಸಿದರೆ 4ನೇ ಹಂತ ಬರುತ್ತದೆ. ಯೆಹೋವನು ತಾನೇ ಅವರಿಗೆ ವಿರೋಧಿಯಾಗಿ ನಿಂತು ಮತ್ತೆ 7ರಷ್ಟು ದಂಡಿಸುವೆನು ಎನ್ನುತ್ತಾನೆ. ಯಾಜಕಕಾಂಡ 26:23-24. ಈಗ ಶಿಕ್ಷೆಯು ರಾಷ್ಟ್ರೀಯ ವಿಪತ್ತಿನ ಕಡೆಗೆ ಚಲಿಸುತ್ತದೆ. ಆತನು ಖಡ್ಗವನ್ನು, ಒಡಂಬಡಿಕೆಯ ಮುಗಿ ತೀರಿಸುವಿಕೆಯನ್ನು, ಪಟ್ಟಣಗಳೊಳಗೆ ಸಾಂಕ್ರಾಮಿಕ ರೋಗವನ್ನು ತರುತ್ತಾನೆ ಮತ್ತು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸುತ್ತಾನೆ. ಯಾಜಕಕಾಂಡ 26:25. ಬರಗಾಲವು ಎಷ್ಟೊಂದು ತೀವ್ರವಾಗುತ್ತದೆ ಎಂದರೆ ರೊಟ್ಟಿಯನ್ನು ತೂಕ ಮಾಡಿ ಪಡಿ ತರದಂತೆ ನೀಡಲಾಗುತ್ತದೆ. ಅನೇಕ ಕುಟುಂಬಗಳು ಒಂದೇ ಒಲೆಯನ್ನು ಹಂಚಿಕೊಳ್ಳುತ್ತವೆ, ಆದರೂ ಅವರ ಹಸಿವು ನೀಗುವುದಿಲ್ಲ. ಯಾಜಕಕಾಂಡ 26:26. ಇದು ಬರಗಾಲಕ್ಕಿಂತ ಭೀಕರವಾದುದು. ಇದು ಸಾಮಾಜಿಕ ಕುಸಿತ, ಹೊರಗೆ ಯುದ್ಧ, ಒಳಗೆ ರೋಗ, ಎಲ್ಲೆಲ್ಲೂ ಹಸಿವು. ಮತ್ತು ಅವರು ಇನ್ನೂ ಕೇಳದಿದ್ದರೆ 5ನೇ ಮತ್ತು ಅಂತಿಮ ಹಂತ ಬರುತ್ತದೆ, ಅತ್ಯಂತ ಕಠಿಣವಾದ 7ರಷ್ಟು ಶಿಕ್ಷೆ. ಯೆಹೋವನು ತನ್ನ ರೋಷವನ್ನೆಲ್ಲ ಸುರಿಸಿ ಮತ್ತೆ 7ರಷ್ಟು ದಂಡಿಸುವೆನು ಎನ್ನುತ್ತಾನೆ. ಯಾಜಕಕಾಂಡ 26:27-28. ಮಾತುಗಳು ತೀವ್ರವಾಗುತ್ತದೆ. ಮುತ್ತಿಗೆಯ ಪರಿಸ್ಥಿತಿ ಎಷ್ಟೊಂದು ಘೋರವಾಗುತ್ತದೆ ಎಂದರೆ ಜನರು ತಮ್ಮ ಸ್ವಂತ ಮಕ್ಕಳ ಮಾಂಸವನ್ನೇ ತಿನ್ನುವಂತಾಗುತ್ತದೆ. ಯಾಜಕಕಾಂಡ 26:29. ಅವರು ವಿಗ್ರಹ ಸ್ಥಾನಗಳು ನಾಶವಾಗುತ್ತವೆ, ನಗರಗಳು ಹಾಳಾಗುತ್ತವೆ ಮತ್ತು ಯೆಹೋವನು ಅವರನ್ನು ಅನ್ಯ ರಾಷ್ಟ್ರಗಳ ಮಧ್ಯೆ ಚದುರಿಸುವೆನು. ಯಾಜಕಕಾಂಡ 26:30-33. ಇಸ್ರಾಯೇಲರು ಭೂಮಿಗೆ ನೀಡಲು ನಿರಾಕರಿಸಿದ ಸಬ್ಬತ್ತಿನ ವಿಶ್ರಾಂತಿಯನ್ನು ಭೂಮಿಯು ಕೊನೆಗೂ ಅನುಭವಿಸುತ್ತದೆ. ಜನರು ದೇಶಭ್ರಷ್ಟರಾಗಿರುವಾಗ. ಯಾಜಕಕಾಂಡ 26:34-35. ಬದುಕಿ ಉಳಿದವರು ನೈತಿಕವಾಗಿ ಕುಸಿದು ಹೋಗುತ್ತಾರೆ. ಗಾಳಿಗೆ ಹಾರುವ ಎಲೆಯ ಸದ್ದಿಗೂ ಅವರು ಬೆದರಿ ಓಡುವರು, ಎಡವಿ ಬೀಳುವರು ಮತ್ತು ಕ್ಷೀಣಿಸಿ ಹೋಗುವರು. ಯಾಜಕಕಾಂಡ 26:36-39. ಇದು ಕೊನೆಯ ಹಂತ, ರಾಷ್ಟ್ರದ ನಾಶ, ದೇಶಭ್ರಷ್ಟತೆ ಮತ್ತು ಸಂಪೂರ್ಣ ಭಗ್ನತೆ. ಆದರೆ ಇಲ್ಲಿಯೂ ಸಹ ಯೆಹೋವನ ಉದ್ದೇಶವು ಕೇವಲ ವಿನಾಶವಲ್ಲ. ಈ ಕಠಿಣ ಹಂತದ ನಂತರ ಅಧ್ಯಾಯವು ನಿರೀಕ್ಷೆಯ ಬಾಗಿಲನ್ನು ತೆರೆಯುತ್ತದೆ. ಜನರು ಕೊನೆಗೂ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ತಮ್ಮ ಹಠಮಾರಿ ಹೃದಯಗಳನ್ನು ತಗ್ಗಿಸಿಕೊಳ್ಳುವರು ಎಂದು ಯೆಹೋವನು ಹೇಳುತ್ತಾನೆ. ಯಾಜಕಕಾಂಡ 26:40-41. ಆಗ ಆತನು ಅಬ್ರಹಾಂ, ಇಸಾಕ್ ಮತ್ತು ಯಾಕೋಬರೊಂದಿಗೆ ಮಾಡಿದ ತನ್ನ ಒಡಂಬಡಿಕೆಯನ್ನು ಮತ್ತು ಆ ದೇಶವನ್ನು ನೆನಪಿಸಿಕೊಳ್ಳುವನು ಎನ್ನುತ್ತಾನೆ. ಯಾಜಕಕಾಂಡ 26:42. ಮತ್ತು ಆತನು ಒಂದು ಮೃದುವಾದ ವಾಗ್ದಾನವನ್ನು ನೀಡುತ್ತಾನೆ. ಅವರು ದೇಶಭ್ರಷ್ಟರಾಗಿದ್ದರೂ ಆತನು ಅವರನ್ನು ಸಂಪೂರ್ಣವಾಗಿ ತ್ಯಜಿಸುವುದಿಲ್ಲ, ಅವರನ್ನು ಅಳಸಿ ಹಾಕುವುದಿಲ್ಲ ಮತ್ತು ತನ್ನ ಒಡಂಬಡಿಕೆಯನ್ನು ರದ್ದುಗೊಳಿಸುವುದಿಲ್ಲ, ಏಕೆಂದರೆ ಆತನೇ ಅವರ ದೇವರಾದ ಯೆಹೋವನು. ಯಾಜಕಕಾಂಡ 26:44-45. ಆದ್ದರಿಂದ ಈ ಅಧ್ಯಾಯವು ಕೇವಲ ಶಿಕ್ಷೆಗಳ ಪಟ್ಟಿಯಲ್ಲ, ಇದು ಒಬ್ಬ ತಂದೆಯ ಮಾದರಿಯಾಗಿದೆ. ಎಚ್ಚರಿಕೆ, ತಿದ್ದುಪಡಿ, ಕಠಿಣ ತಿದ್ದುಪಡಿ, ಅಂತಿಮ ಭಗ್ನತೆ, ನಂತರ ನಮ್ರತೆ, ವಿಧೇಯತೆ, ತಪ್ಪೊಪ್ಪಿಗೆ
ಮತ್ತು ಒಡಂಬಡಿಕೆಯ ಸ್ಮರಣೆ. ಇದು ಕೇವಲ ಸಿದ್ಧಾಂತವಲ್ಲ, ಇದೊಂದು ಪ್ರವಾದನೆಯೂ ಹೌದು. ಏಕೆಂದರೆ ಇಸ್ರಾಯೇಲಿನ ಇತಿಹಾಸವು ಮುಂದೆ ಇದೇ ಹಾದಿಯಲ್ಲಿ ಸಾಗಿತು. ಅವರು ದೇಶದಲ್ಲಿ ವಿಗ್ರಹಗಳ ಕಡೆಗೆ ತಿರುಗಿದರು ಮತ್ತು ರೋಗ, ಸೋಲು, ಬರಗಾಲ ಮತ್ತು ಆಕ್ರಮಣಗಳನ್ನು ಎದುರಿಸಿದರು. ಉತ್ತರ ರಾಜ್ಯವನ್ನು ಅಸಿರಿಯದವರು ಚದುರಿಸಿದವರು. ಇದನ್ನು ಶಾಸ್ತ್ರವು ಒಡಂಬಡಿಕೆಯ ಉಲ್ಲಂಘನೆ ಎಂದು ವಿವರಿಸುತ್ತದೆ. 2 ಅರಸುಗಳು 17:7-23. ನಂತರ ಯೆಹೋವನು ಬ್ಯಾಬಿಲೋನಿಯರ ಖಡ್ಗ, ಮುತ್ತಿಗೆ ಮತ್ತು ದೇಶಭ್ರಷ್ಟತೆಯನ್ನು ಎದುರಿಸಿತು. ಯೆರೂಸಲೇಮ್ ಮತ್ತು ಅದರ ದೇವಾಲಯವು ಹಾಳಾದವು. 2 ಅರಸುಗಳು 25:1-21. ಇತಿಹಾಸಕಾರನು ಈ ದೇಶಭ್ರಷ್ಟತೆಯನ್ನು ನೇರವಾಗಿ ಭೂಮಿಯು ತನ್ನ ಸಬ್ಬತ್ತನ್ನು ಅನುಭವಿಸುವುದಕ್ಕೆ ಜೋಡಿಸುತ್ತಾನೆ. ಇದು ಯಾಜಕ ಕಾಂಡ 26ರಲ್ಲಿ ನೀಡಿದ ಎಚ್ಚರಿಕೆಯಂತೆಯೇ ಇತ್ತು. 2 ಕಾಲ ವೃತ್ತಾಂತ 36:20-21. ಹೀಗಾಗಿ ಇಂದು ನಾವು ಯೆಹೋವನ ಶಿಸ್ತಿನ ರೂಪವನ್ನು ಕಲಿತಿದ್ದೇವೆ. ಅದು ಹಂತ ಹಂತವಾಗಿ ತೀವ್ರಗೊಳ್ಳುತ್ತದೆ ಮತ್ತು 7ರಷ್ಟು ಎಂಬ ಪದವು 4 ಬಾರಿ ಬರುತ್ತದೆ. ನಾಳೆ ನಾವು ಈ ಹಂತಗಳನ್ನು ಒಂದೊಂದಾಗಿ ನೋಡೋಣ ಮತ್ತು ಅವು ಇಸ್ರಾಯೇಲಿನ ಇತಿಹಾಸದಲ್ಲಿ ಹೇಗೆ ನೆರವೇರಿದವು ಎಂಬುದನ್ನು ಗಮನಿಸೋಣ. ಅದರ ನಂತರ ಈ ಅಧ್ಯಾಯದ ತತ್ವಗಳು ದೇವರ ರಾಜ್ಯದ ಯುಗದಲ್ಲಿ ಹೇಗೆ ಅನ್ವಯವಾಗುತ್ತದೆ ಎಂಬುದನ್ನು ನೋಡೋಣ. ಏಕೆಂದರೆ ಯೆಹೋವನ ಗುರಿ ಯಾವಾಗಲೂ ಒಂದೇ: ವಿಗ್ರಹಗಳನ್ನು ತೆಗೆದುಹಾಕುವುದು, ಗರ್ವವನ್ನು ತಗ್ಗಿಸುವುದು, ವಿಧೇಯತೆಯನ್ನು ಕಲಿಸುವುದು ಮತ್ತು ಅಂತಿಮವಾಗಿ ತನ್ನ ಜನರನ್ನು ತನ್ನ ನೀತಿಯ ಆಳ್ವಿಕೆಯ ಅಡಿಯಲ್ಲಿ ಸತ್ಯ ಜೀವಕ್ಕೆ ತರುವುದು. ಪ್ರಾರ್ಥನೆ. ನಮ್ಮ ತಂದೆಯೇ, ನಮ್ಮನ್ನು ತಿದ್ದುವ ಮತ್ತು ನಿಮ್ಮ ಕಡೆಗೆ ಹಿಂದಿರುಗಲು ಕರೆಯುವ ನಿನ್ನ ವಾಕ್ಯಕ್ಕೆ ನಿನಗೆ ಸ್ತೋತ್ರ. ನಮ್ಮನ್ನು ಹಠಮಾರಿ ಹೃದಯಗಳಿಂದ ದೂರವಿಡು ಮತ್ತು ನಮಗೆ ವಿಧೇಯತೆಯ ಮತ್ತು ಪವಿತ್ರ ಭಯದ ಮನೋಭಾವವನ್ನು ನೀಡು. ವಿಗ್ರಹಗಳಿಂದ ನಮ್ಮನ್ನು ರಕ್ಷಿಸು ಮತ್ತು ನೀನು ಎಚ್ಚರಿಸಿದಾಗ, ಅದನ್ನು ಶಿಸ್ತುಪಡಿಸಿದಾಗ ಕೂಡಲೇ ಆಲಿಸಲು ನಮಗೆ ಕಲಿಸು. ನಮ್ಮ ಮೇಲಿರುವ ನಿನ್ನ ಒಡಂಬಡಿಕೆಯ ಕೃಪೆಯನ್ನು ನೆನಪಿಸಿಕೋ ಮತ್ತು ಕ್ರಿಸ್ತನ ಮೂಲಕ ನಮ್ಮನ್ನು ಪಶ್ಚಾತ್ತಾಪಕ್ಕೂ ಶಾಂತಿಗೂ ನಡೆಸು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.